ಇಲ್ಲ ಒಂದು ಝೀಬ್ರಾ ಬಗ್ಗೆ ನಾನು ಹೇಳಬೇಕು ಅಂದರೆ ನೀವು ಸಿನಿಮಾಗೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ. ಸಿನಿಮಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡುತ್ತೆ. ಯಾಕೆಂದರೆ ಹೊಸ ಥರ ಸಿನಿಮಾ ಆಲ್ರೆಡಿ ಆಡಿಯನ್ಸು ಈಗ ಈ ಥರದ ಸಿನಿಮಾಗಳ ರಿಸಲ್ಟ್ಸು ನಾವು ಪ್ರೇಕ್ಷಕರ ಜೊತೆ ಕೂತು ನೋಡಿದಾಗ ಗೊತ್ತಾಗುತ್ತೆ. ನನಗೂ ಇವತ್ತು ಅವರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಇದೆಯಲ್ಲ, ಎಲ್ಲೆಲ್ಲಿ ರಿಯಾಕ್ಟ್ ಮಾಡಿದ್ರು ಇಲ್ಲಿಂದ ಅದೆಲ್ಲ ಭಾಳ ಖುಷಿ ನಮಗೆ. ಅಲ್ಲಿ ತೆಲುಗು ಶೋ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದರು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಏನು ಅಂತ. ಸೊ ಕನ್ನಡಕ್ಕೂ ಅಷ್ಟೇ, ಕನ್ನಡದ ಸಿನಿಮಾ ಅನ್ನೋಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡಿದಾಗ ಇಲ್ಲೂ ನಮ್ಗೆ ಅದೇ ಥರದ ಅದ್ಭುತವಾದ ರಿಯಾಕ್ಷನ್ ಸಿಗ್ತದೆ. ಅದು ಬಹಳ ಖುಷಿ ಆಗುತ್ತೆ. ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದರೆ ನಿಮಗೆ ಲಿಂಕ್ಗಳು ಮಿಸ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ಥರದ್ದೊಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಸಾಧ್ಯ ಅನಿಸುತ್ತೆ. ನಿರ್ದೇಶಕರು ಮೋಸ್ಟ್ಲಿ ಅವರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ. ನಾವು ಕೇಳಿದಾಗ ಅವರು ಒಂದು ಕ್ವಶನ್ ಮಾರ್ಕ್ತಾರೆ, ಅದೆಲ್ಲೂ ಹೇಳ್ಬಿಡಿ ಅಂತ ಹೇಳಿದ್ರು. ಮೋಸ್ಟ್ಲಿ ಹಾಗಾಗಿನೇ ಆ ಒಳಗಡೆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು ಭಾಳ ಖುಷಿ ಆಯ್ತು ನನಗೆ. ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಮಾತಾಡ್ತಾರೆ. ಇವತ್ತು ನಿನ್ನೆ ಹೈದರಾಬಾದಲ್ಲಿ ಒಂದು ಪ್ರೀಮಿಯರ್ ಶೋ ಆಗಿತ್ತು, ರಿಯಾಕ್ಷನ್ ಸಿಕ್ಕೋದಾಗಿತ್ತು. ಆ್ಯಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಒಂದು 11-12 ಪ್ರೀಮಿಯರ್ಸ್ ಎಲ್ಲ ಕಡೆ ಹೌಸ್ಫುಲ್ ಶೋ ಬುಕ್ಕಾಗಿದೆ, ಎಕ್ಸ್ಟ್ರಾ ಶೋಗಳು ಆಡ್ತಿರ್ತಾರೆ. ಆ್ಯಂಡ್ ಕನ್ನಡದಲ್ಲೂ ನಾವು ಒರಾಯನ್ ಮಾಲಲ್ಲಿ ಮತ್ತೆ ಮೈಸೂರು DRC ಓಪನ್ ಮಾಡಿದ್ವಿ. ಆ 2 ಶೋನು ತುಂಬ ಚೆನ್ನಾಗಿ ಬುಕ್ಕಾಗಿ ಎರಡೂ ಕಡೆ ಸಕ್ಕತ್ತಾಗಿ ಆಡಿಯನ್ಸ್ ಎಂಜಾಯ್ ಮಾಡಿದ್ದಾರೆ. ಸೊ ಆ್ಯಂಡ್ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸಿನಿಮಾ ಅನ್ನೋಷ್ಟೇ ಚೆನ್ನಾಗಿ ಒಂದು 150 ಸ್ಕ್ರೀನ್ಸಲ್ಲಿ ಕನ್ನಡ ವರ್ಷನೂ ರಿಲೀಸ್ ಆಗ್ತಾಯಿದೆ. ಸೊ ಯಾರ್ಯಾರು ನೀವು ಸಿನಿಮಾನ ತುಂಬ ಎಂಜಾಯ್ ಮಾಡ್ತೀರಲ್ಲ, ಇದೊಂದು ಹೊಸ ಕಥೆ, ಹೊಸ ಥರದ ಸಿನಿಮಾ ಕನ್ನಡದಲ್ಲೇ ನೋಡಿ ಎಂಜಾಯ್ ಮಾಡಿ ಹೇಳಕ್ಕೆ ಇಷ್ಟ. ಅದು ಭಾಳ ಖುಷಿ ಆಯ್ತು. ಅಂದರೆ ಈ ಥರದ್ದನ್ನು ಮಾಡೋಕ್ಕೆ ಒಂದು ಇಂಟೆಲಿಜೆನ್ಸ್ ಬೇಕಲ್ಲ. ಇದು ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಾನು ಬರಿಬೋದಾ ಅನ್ನೋ ಥರ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಲ್ಯಾಂಗ್ವೇಜ್ ಸ್ಟಾರ್ಸ್ಗಳನ್ನ ಇಟ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಶ್ವರ್ ಕಾರ್ತಿಕ್ ಡೆಫಿನೆಟ್ಲಿ ಇಸ್ ಅ ಡೈರೆಕ್ಟರ್ ಟು ಲುಕ್ ಫಾರ್ವರ್ಡ್. ನನಗೆ ತುಂಬ ಖುಷಿಯಾಗಿದ್ದು ಸಿನಿಮಾ ನೋಡ್ತಾ ಮತ್ತೆ ಪದೇ ವಿಸಿಲ್ಗಳು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಮತ್ತೆ ವಿಸಿಲ್ ಬಿತ್ತು ಕ್ಲೈಮ್ಯಾಕ್ಸ್ ಶುರುವಾದಾಗ ಪ್ರತಿಯೊಂದು ಪಾತ್ರಕ್ಕೆ. ಆ್ಯಂಡ್ ಈವನ್ ಸದ್ಯ ಅಕಾಲ ಎಲ್ಲ ತೆಲುಗು ಆ್ಯಕ್ಟರ್ ಆಗಿದ್ದು ಅವ್ರ ಕಾಮಿಡಿನ ತುಂಬ ಚೆನ್ನಾಗಿ ಕನ್ನಡದಲ್ಲೂ ಎಂಜಾಯ್ ಮಾಡ್ತಾರೆ. ಯೂಶ್ವಲಿ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಅದನ್ನು ಹಂಗೆ ಎಂಜಾಯ್ ಮಾಡ್ತೀವಿ. ವಾಯ್ಸ್ ಚೇಂಜ್ ಆದಾಗ ಮೋಸ್ಟ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಬಟ್ ವಾಯ್ಸ್ ಎಲ್ಲ ಚೇಂಜ್ ಆಗಿದ್ರೂ ಕೂಡ ತುಂಬ ಚೆನ್ನಾಗಿ ಆ ಪಾತ್ರಕ್ಕೂ ಕನೆಕ್ಟ್ ಆಗಿ ಕನ್ನಡದಲ್ಲೂ ಅಷ್ಟೇ, ತೆಲುಗು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದನ್ನ ಭಾಳ ಖುಷಿ. ನನಗೆ ಆ ಥರದ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ಬೋದು. ಆದರೆ ಅದಕ್ಕೆ ಬೇಕಾಗಿರೋದು ದುಡಿಮೆ ಎಲ್ಲ ಅಷ್ಟೊಂದು ಮಾಡಿಲ್ಲ ನಾನು. ಸೊ ಖಂಡಿತ ಆ ಥರದ ಒಳ್ಳೆ ನಿರ್ದೇಶಕರು ಸಿಗ್ತಾರೆ, ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಈಶ್ವರ್ ಕಾರ್ತಿಕ್ ಮತ್ತೆ ಸಿನಿಮಾ ಮಾಡ್ತೀನಿ. ಥ್ಯಾಂಕ್ ಯು. ಕಲೆಕ್ಷನ್ ಎಷ್ಟೇ ಚೆನ್ನಾಗಾದರೂ ನಿರ್ಮಾಪಕರಿಗೆ ಸಲ್ಲುತ್ತೆ. ನಮ್ಮ ಫೀಸ್ಗಳನ್ನ ನಾವು ತೊಗೊಂಡಿರ್ತೀವಿ ಆಗ್ತಿಲ್ಲ. ಬಟ್ ಖಂಡಿತ ಇದ್ರ ಕಲೆಕ್ಷನ್ ಚೆನ್ನಾಗಾದರೆ ಮುಂದಿನ ಸಿನಿಮಾದಲ್ಲಿ ನಮ್ಮ ಕಲೆಕ್ಷನ್ ಚೆನ್ನಾಗಾಗುತ್ತಲ್ಲ. ಸೊ ಸಿನಿಮಾಗೆ ಒಳ್ಳೆಯದಾದಷ್ಟು ಇಡೀ ಸಿನಿಮಾ ಕೆಲಸ ಮಾಡಿರೋರಿಗೆ ಎಲ್ರಿಗೂ ಒಳ್ಳೆಯದು. ಈಶ್ವರ್ ಅನ್ನೋ ಒಬ್ಬ ನಿರ್ದೇಶಕ ಥಿಂಕ್ 2020 ಅವ್ರದ್ದು ಪೆಂಗ್ವಿನ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಅದಾದಮೇಲೆ ಇದೇ ಸಿನಿಮಾ ಅಂದರೆ ಅಷ್ಟು ವರ್ಷಗಳ ಕಾಲ ಒಬ್ಬ ನಿರ್ದೇಶಕ ಅಷ್ಟು ಶ್ರಮ ಹಾಕಿ ಅಷ್ಟು ಕಾದು ಒಂದು ಸಿನಿಮಾ ಮಾಡಿದ್ದಾನೆ ಅಂದರೆ ಅದನ್ನು ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾನೆ ಅಂದರೆ ಈಗ ಆ ನಿರ್ದೇಶಕ ಗೆದ್ದಿರೋದು ಎಲ್ಲ ಕ್ರೆಡಿಟ್ಸು ಅವರ ಈಶ್ವರ್ ಕಾರ್ತಿಕ್ ರೈಟಿಂಗಿಗೆ, ನಿರ್ದೇಶನಕ್ಕೆ ಸಲ್ಲಬೇಕು. ಆ್ಯಂಡ್ ಕನ್ನಡದಲ್ಲೇ ಅದು ಇಷ್ಟು ಚೆನ್ನಾಗಿ ಡಬ್ಬಿಂಗ್ ಆಗಿರೋ ಕ್ರೆಡಿಟು ನಮ್ಮ ಶಶಾಂಕ್ ಸೋಗಲ್ ಆ್ಯಂಡ್ ಟೀಮ್ಗೆ ಸಲ್ಲಬೇಕು. ಇದನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿರುವಂಥ ಟೀಮ್ ನಮ್ಮ ಡೇಡರ್ ಮುಸ್ತಫಾ ಡೈರೆಕ್ಟರ್ ಆ್ಯಂಡ್ ಟೀಮ್. ಆ್ಯಂಡ್ ಲೀಡ್ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಟ್ಟಿರುವಂಥ ಪೂರ್ಣಂಗೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಕೃಷ್ಣ ಅವರು. ಸುನೀಲ್ ಅವ್ರ ವಾಯ್ಸು ಯಾರು ಮಾಡಿರೋದು ಅಂತ ತುಂಬ ಜನ ಕೇಳ್ತಾಯಿದ್ರು. ನಮ್ಮಲ್ಲೇ ಇರುವಂಥ ಅದ್ಭುತ ಕಲಾವಿದರಾದ ನವೀನ್ ಕೃಷ್ಣ ಅವರು ಸುನೀಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು. ನಮ್ಮ ಫ್ರೆಂಡ್ ಮಾದೇವ ಸತ್ಯಾಕಾಲ ವಾಯ್ಸ್ ಕೊಟ್ಟಿರೋದು. ಪ್ರತಿಯೊಬ್ಬರು ಸ್ಪರ್ಶ ಹೀರೋಯಿನ್ಗೆ ಪ್ರತಿಯೊಬ್ಬರೂ. ಆ್ಯಂಡ್ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋಂಥ ಅಮೃತ ಕೂಡ ಅಷ್ಟೇ. ಎಲ್ಲರದ್ದು ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಸರ್, ನಿಮ್ಮ ಪಾತ್ರನ ಟಗರು ಸಿನಿಮಾದ ಡಾಲಿ ಪಾತ್ರನ ಹೈಟೆಕ್ ವರ್ಷನ್ ನೋಡ್ದಂಗೆ ಆಯಿತು ಅಂತ ಎಲ್ಲ ಆಡಿಯನ್ಸ್ ಹೇಳ್ತಾ ಇದ್ರು.
ಆ್ಯಕ್ಚುಲಿ ವಿಜುವಲ್ಸು ಚಪ್ಪಾಳೆ ಎಲ್ಲ ತುಂಬಾ ಜಾಸ್ತಿ ಇತ್ತು. ಅದೇ ಹೆಂಗೆ ಅನಿಸ್ತು ಸರ್ ತೆಲುಗು ಸಿನಿಮಾದಲ್ಲಿ? ಖುಷಿ ಆಗುತ್ತೆ. ಈಗ ನಮ್ಮನ್ನು ಯಾರು ನಿರ್ದೇಶಕರು ತುಂಬ ಪ್ರೀತಿಸಿ ಪ್ರೆಸೆಂಟ್ ಮಾಡಿದಾಗ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ. ಅದೇ ನಮಗೆ ನಮ್ಮ ಟಗರಲ್ಲಾಗಿದ್ದು ಅಥವಾ ಬಡವರ ಸ್ಕೂಲಲ್ಲಾಗಿದ್ದು ಪ್ರಪಂಚದಲ್ಲಾಗಿದ್ದು ಅಥವಾ ನಮ್ಮನ್ನ ಯಾವ್ಯಾವ ಪಾತ್ರದಲ್ಲಿ ಇಷ್ಟಪಟ್ಟಿದ್ದಾರೆ ಅದರಲ್ಲೆಲ್ಲ ಆಗಿದ್ದು. ಸೊ ಇದರಲ್ಲೂ ಈಶ್ವರ್ ಕಾರ್ತಿಕ್ ಅಷ್ಟೇ ಚೆನ್ನಾಗಿ ಪ್ರೀತಿಸಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿನೇ ಆ ಪಾತ್ರದ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿದೆ, ಅದನ್ನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡಲಿಕ್ಕೆ ಟೀಮ್ ಎಲ್ಲ ಏನು ಕರ್ಕೊಂಡು ಮುಂದಿನ ನಡೆ ಏನು ಸರ್? ಯಾರು ಟೀಮ್ನ ಕರ್ಕೊಬರ್ತೀರಾ? ಖಂಡಿತ ಸಿನಿಮಾ ಎಷ್ಟು ಚೆನ್ನಾಗಾಗುತ್ತೆ ಏನಾಗುತ್ತೆ ಎಲ್ಲದನ್ನು ನೋಡ್ಕೊಂಡು ಆಡಿಯನ್ಸ್ ರಿಯಾಕ್ಷನ್ಗಳೆಲ್ಲ ನೋಡಿಕೊಂಡು ಇವಾಗ ಅಲ್ಲಿ ಪ್ರಮೋಷನ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ತೆಲುಗು ಸ್ಟೇಟ್ಸಲ್ಲಿ. ಇವಾಗ ನೆಕ್ಸ್ಟ್ ಇಲ್ಲೂ ಕೂಡ ಟೀಮ್ ಎಲ್ಲ ಬರುತ್ತೆ ಖಂಡಿತ. ಆ್ಯಂಡ್ ಸಕ್ಸಸ್ ಸೆಲೆಬ್ರೇಷನ್ ಖಂಡಿತ ಇಲ್ಲೂ ಮಾಡೋಣ. ಜೀವದ ಕಂಟೆಂಟ್ ನೋಡಿದ ತಕ್ಷಣ ತುಂಬ ಜನ ಅಂದರೆ ಇನ್ಕ್ಲೂಡಿಂಗ್ ಶಿವಣ್ಣ ಸೇರಿ ಖಾಲಿ ಹೆಂಗೆ ಅಂದರೆ ಎಲ್ಲ ಕಡೆಯೂ ಸಲ್ಲಬಲ್ಲ ಕಲಾವಿದ ಅಂತ ಅಂದರೆ ಸೌಲಭ್ಯ ಎಲ್ಲ ಭಾಷೆಗಳು ಒಂದೊಂದು ಒಂದು ಮೈಲಿಗೆ ಆಗ್ತಿದೆ ಅಂದರೆ ಈ ಒಂದು ಜರ್ನಿ ಎಲ್ಲ ಕಡೆ ಸಲ್ಲಬಲ್ಲ ನಟ ಗೊತ್ತಿಲ್ಲ, ಒಬ್ರೊಬ್ರದ್ದು ಒಂದೊಂದು ದಾರಿ ಇರುತ್ತಲ್ಲ. ಈಗ ನಾವು ಈ ಪಾತ್ರಗಳು ಮಾಡಿಕೊಂಡು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ಕೊಂಡೇ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗಬೇಕು, ಬ್ರ್ಯಾಂಚ್ ಔಟ್ ಆಗಬೇಕು. ಆ ಥರದೊಂದು ಪ್ರಯತ್ನ. ಒಳ್ಳೆ ಟೀಮ್ಗಳು ಸಿಕ್ಕಿದಾಗ, ಒಳ್ಳೆ ನಿರ್ದೇಶಕರುಗಳು ಸಿಕ್ಕಿದಾಗ ಈ ಥರ ತುಂಬ ಚೆನ್ನಾಗಿ ಸ್ಪೇಸ್ ಇರುವಂಥ ಪಾತ್ರಗಳು ಸಿಕ್ಕಿದಾಗ ಖಂಡಿತ ಮಾಡ್ತೀವಿ. ಆ್ಯಂಡ್ ಸತ್ಯದೇವ್ ಅವರು ಅಷ್ಟೇ ನನಗೆ ಕನ್ನಡ ಆ್ಯಕ್ಟ್ರಿ ಅನ್ನೋಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ರು ಆಡಿಯನ್ಸ್. ಇಟ್ಸ್ ಆಲ್ ಬ್ಯೂಟಿಫುಲ್. ಅಂದರೆ ಬೌಂಡ್ರೀಸ್ ಎಲ್ಲ ದಾಟಿ ಎಲ್ಲ ಕಲಾವಿದರು ಸೇರ್ಕೊಂಡು ಅದೇನೋ ಎಲ್ಲ ಪ್ರೇಕ್ಷಕರಿಗೆಲ್ಲ ರೀಚ್ ಆಗೋದು ಇದೆಯಲ್ಲ, ಅದು ಯಾವತ್ತೂ ಚೆನ್ನಾಗಿರುತ್ತೆ. ಸರ್ ಕೊನೆಯದಾಗಿ ನೋಡಬೇಕು ಅಂದ್ಕೊಂಡಿರೋರಿಗೆ ಐ ಥಿಂಕ್ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾ ಮಾತಾಡುತ್ತೆ. ನಾವು ಮಾತಾಡೋದಕ್ಕಿಂತ ಜಾಸ್ತಿ ಜೀಬ್ರಾ ಸಿನಿಮಾ ಮಾತಾಡುತ್ತೆ. ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ತುಂಬ ಕೇಳ್ತಾ ಇರ್ತಾರೆ ನಮ್ಮ ಹುಡುಗರು, ಏನು ಡಬ್ಬಿಂಗ್ ಸ್ಕ್ರೀನ್ಸ್ನ ಜಾಸ್ತಿ ಹಾಕಿ, ಕನ್ನಡ ಡಬ್ಬಿಂಗ್ ಕನ್ನಡ ವರ್ಷನ್ನೇ ಜಾಸ್ತಿ ಹಾಕಿ ಅಂತ. ಜೀಬ್ರಾದಲ್ಲಿ ಅದನ್ನು ಹಾಕ್ಸಿದ್ದೀವಿ. ಆ ಥಿಯೇಟ್ರ್ ಲಿಸ್ಟ್ಗಳು ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ಹೇಮಂತ್ ಡಿಸ್ಟ್ರಿಬ್ಯೂಟರ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಸಿನಿಮಾನ ಹಾಕಿದ್ದಾರೆ. ಸೊ ಒಳ್ಳೊಳ್ಳೆ ಸ್ಕ್ರೀನ್ಗಳಲ್ಲಿದೆ, ನೀವು ಕನ್ನಡದಲ್ಲೇ ವಿಟ್ನೆಸ್ ಮಾಡ್ಬೋದು. ಆ್ಯಂಡ್ ಕನ್ನಡ ಸಿನಿಮಾನೇ ಅಷ್ಟು ಚೆನ್ನಾಗಿದೆ.